ಹಾಲು ಉತ್ಪಾದಕ ಸಹಕಾರ ಸಂಘಗಳು ಇರ್ತಾ ಇಲ್ಲ. ಅದೇ ಹಾದಿಯಲ್ಲಿ ಹಳದಿ ಕ್ರಾಂತಿ ಆಗೇ ಇದ್ರೆ ಕೋಳಿ ಸಾಗಾಣಿಕೆ ಇಲ್ಲ, ನೀರಿನ ಕ್ರಾಂತಿ ಆಗೇ ಇದ್ರೆ ನೀರು ಸಾಗಾಣಿಕೆ ಇಲ್ಲ. ಎಲ್ಲ ಸಹಕಾರ ಚಳವಳಿ ಆಗಿದ್ದರಿಂದ ಇವತ್ತು ಸಹಕಾರ ಸಂಸ್ಥೆಗಳು ಸಮೃದ್ಧವಾಗಿ ಬೆಳೆಯಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಸಹ ಪ್ರಾಥಮಿಕ ಸೇವಾ ಸಹಕಾರ ಸಂಘಗಳು, ಹಾಲು ಉತ್ಪಾದಕ ಸೇವಾ ಸಹಕಾರ ಸಂಘಗಳು, ವಿವಿಧ ಸೇವಾ ಸಹಕಾರ ಸಂಘಗಳು, ರೇಷ್ಮೆ ಬೆಳೆಗಾರರು ಎಲ್ಲರೂ ಸಹ ಬೆಳೆಯಕ್ಕೆ ಸಾಧ್ಯವಾದಾಗ ಮಾತ್ರ ಈ ದೇಶದಲ್ಲಿ ರೈತರಿರ್ಬೋದು, ಅತಿ ಸಣ್ಣ ಇರ್ಬೋದು, ದೊಡ್ಡ ಪ್ರಮಾಣದ ರೈತರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ದುರ್ಬಲ ವರ್ಗದವರು ಎಲ್ಲರೂ ಬೆಳೆಯಕ್ಕೆ ಸಾಧ್ಯವಾಯಿತು. ವಿಕಾಸ ಕೋಪರೇಟಿವ್ ಹಾಗೆ ಈ ಒಂದು ಸಂಸ್ಥೆ, ನಾನು ಸಹ 2ನೇ ಬಾರಿ ಸಂಸ್ಥೆಯಲ್ಲಿ ಆಯ್ಕೆಯಾಗಿದ್ದೀನಿ. ನಮ್ಮದು ಕೊತ್ತೂರಿಗೆ ಮಂಜುನಾಥ್ ಅವರ ಒಂದು ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2ನೇ ಸ್ಥಾನ ಪಡೆದಿರುವ, ಅಂದ್ರೆ ಈ ಒಂದು ಸಂಸ್ಥೆಯನ್ನ ಇನ್ನೂ ಎತ್ತರಕ್ಕೆ ಬೆಳೆಸಬೇಕು. ಇವತ್ತು ದಿನ ನಮ್ಮ ಸಂಸ್ಥೆಯಲ್ಲಿ ದುಡಿಯುವ ಬಂಡವಾಳ 1.5 ಕೋಟಿಯಿಂದ 2.5 ಕೋಟಿ ಹೋಗಿದೆ. ನಿವ್ವಳ ಲಾಭ 8.5 ಲಕ್ಷದಿಂದ 26 ಲಕ್ಷಕ್ಕೆ ಬಂದಿದೆ. ಮತ್ತೆ ಓವರಾಲ್ ಟ್ರಾನ್ಸಾಕ್ಷನ್ ವಹಿವಾಟು 60 ಲಕ್ಷದಿಂದ 6 ಕೋಟಿವರೆಗೂ ಬಂದಿದೆ. ಈ ಒಂದು ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ಮತ್ತು ಕಾರ್ಯಕಾರಿ ಮಂಡಳಿ ಇಬ್ಬರು ಒಟ್ಟಾಗಿ ಹೋದಾಗ ಮಾತ್ರ ಈ ಭಾಗದ ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಸಹ ಅನುಕೂಲ ಆಗ್ತದೆ. ಈ ಒಂದು ಸಂಸ್ಥೆಯನ್ನು ಇನ್ನೂ ಎಚ್ಚರಿಕೆ ಬೆಳೆಸಬೇಕು, ತಮ್ಮೆಲ್ಲರೂ ಸಹಕಾರ ಇರಬೇಕು ಅಂತ ಹೇಳ್ತಾ, ಮತ್ತೆ ನಮ್ಮ ನಿರ್ದೇಶಕರು ಮಾತಾಡ್ತಾ ಇರೋದು ಡಿಸಿಸಿ ಬ್ಯಾಂಕ್ ಬಗ್ಗೆ. ಇವತ್ತು ಡಿಸಿಸಿ ಬ್ಯಾಂಕ್ನಿಂದ ನಾನಾ ಫೈನಾನ್ಸ್ ಬ್ಯಾಂಕ್ಗಳು ಬಂದು ಆವರಿಸಿಕೊಂಡಿದೆ ಎಲ್ಲ ಗ್ರಾಮಗಳಲ್ಲೂ ಸಹ. ಲಕ್ಷ್ಮಣ್ ಅವರು ಹೇಳ್ತಾ ಇದ್ದಾರೆ, ಈ ಒಂದು ಸಂಸ್ಥೆ ಡಿಸಿಸಿ ಬ್ಯಾಂಕ್ ಇದ್ದಾಗ ಎಲ್ಲ ಹೆಣ್ಮಕ್ಳಿಗೆ ಟೂರ್ನಮೆಂಟ್ ದರದಲ್ಲಿ ಸಾಲ ಕೊಡ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 1 ಲಕ್ಷದಿಂದ 3 ಲಕ್ಷವರೆಗೂ ಸಹ ರೈತಾಪಿಯವರಿಗೆ ಟೂರ್ನಮೆಂಟ್ ದರದಲ್ಲಿ ಸಾಲ, ಎಲ್ಲ ಹೆಣ್ಮಕ್ಳಿಗೆ ಬಡ್ಡಿ ಸಾಲ ಮುಖಾಂತರ ಒಂದು ಇತಿಹಾಸ ಸೃಷ್ಟಿಸಿದರು. ಇವಾಗ ಸಹ 5 ಲಕ್ಷ ಕೊಡಬೇಕು ಕೂಡ ಇದೆ. ಎಲ್ಲ ಮುಖಂಡರಲ್ಲಿ ನಮ್ರತೆಯಿಂದ ನಾನು ವಿನಂತಿ ಮಾಡುವುದೇ